ಹುಟ್ಟುವ ಕೂಸನ್ನ ಕೊಂದು ಹಾಕಿದ್ರಿ ನೀವು. ಹುಟ್ಟುವ ಕೂಸನ್ನ ಕೊಂದು ಹಾಕಿದ್ರಿ. ಇವತ್ತು 33% ಅವರಿಗೆ ಸಿಕ್ಕಿದ್ರೆ ಬಹಳಷ್ಟು ಮಹಿಳೆಯರು ಈಗಾಗಲೇ ಮಾತನಾಡಿದರು. ನಿನ್ನೆ ದಿನನೇ ನಾವು ಬಸವಣ್ಣನವರ ಜಯಂತಿಯನ್ನ ಆಚರಣೆ ಮಾಡಿದ್ದೆವು. ಬಸವಣ್ಣ ಸಮಾನತೆಯ ಹೋರಾಟಕ್ಕೆ ಮಹಿಳೆಯರಿಗೆ ಆದ್ಯತೆಗಳನ್ನ ಕೊಟ್ಟ. ತನ್ನ ಅನುಭವ ಮಂಟಪದಲ್ಲಿ ಮಹಿಳೆಯರಿಗೂ ಆದ್ಯತೆಯನ್ನ ಕೊಟ್ಟು ಮಹಿಳೆಗೆ ಸಮಾನ ಹಕ್ಕು ಇರಬೇಕು ಅಂತಕ್ಕಂಥ ಪ್ರತಿಪಾದನೆಯನ್ನ ಮಾಡಿದ ಮರುದಿನವೇ ನಾವು ಇಲ್ಲೇ ಮಹಿಳೆಯರಿಗೆ ಅನ್ಯಾಯ ಆಗಿದೆ ಅಂತ ಕೂತಿದ್ದೀವಿ. ಇದು ದುರ್ದೈವದ ಸಂಗತಿ ಅಂತ ಹೇಳಬೇಕಾಗ್ತದೆ. ಹಾಗಾಗಿ ಇವತ್ತು ಈ ಬಿಲ್ಲನ್ನ ಮಂಡನೆ ಮಾಡಿ 2/3 ಮೆಜಾರಿಟಿ ಕೊಡ್ಲಿಲ್ಲ ಅಂದ ತಕ್ಷಣ ಇದು ಮುಗಿತೈತೆ ಅಂತ ಅಲ್ಲ, ಮತ್ತೆ ಸಮಯ ಬರ್ತದೆ. ಈ ಬಿಲ್ ಆಗಬೇಕು. ಎಲ್ಲರಿಗೂ ನೋಡಿ, ಮಹಿಳೆ ಮಾಡದ ಕೆಲಸ ಯಾವುದೂ ಇಲ್ಲ. ವಿಮಾನಗಳನ್ನ ನಡೆಸ್ತಾರೆ, ಚಂದ್ರಲೋಕಕ್ಕೆ ಹೋಗಿ ಬಂದಿದ್ದಾರೆ, ಸೈಂಟಿಸ್ಟ್ ಇದ್ದಾರೆ, ಪೊಲೀಸ್ ಆಫೀಸರ್ಸ್ ಆಗಿದ್ದಾರೆ, ಈ ದೇಶದ ಪ್ರಧಾನಿಯಾಗಿದ್ದಾರೆ, ರಾಷ್ಟ್ರದ ಅಧ್ಯಕ್ಷರಾಗಿದ್ದಾರೆ, ಬಹಳ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳಾಗಿ ಮಹಿಳೆಯರು ಕೆಲಸ ಮಾಡಿದ್ದಾರೆ. ಇಂಥ ಸಮಯದಲ್ಲಿ 33% ಮಹಿಳೆಯರು ಏನಾದರೂ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಬಂದ್ರೆ ಒಂದು ಕ್ರಾಂತಿಕಾರಿ ಬದಲಾವಣೆ ಆಗ್ತದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ದೇವೇಗೌಡ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.